Mindia, Mind of India. ಈಗ ನೀವೇನು ನೋಡ್ತಾ ಇದ್ದೀರೋ ಇದು ತುಂಬ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಂತಹ ಸಿದ್ದು ಹಳಸು. ಸೊ ಈ ಒಂದು ಸಿದ್ದು ಹಳಸು ಹೈಲಿ ಕಾಪರ್ ರೆಡ್ ಇದೆ. ಇದು ನಾವು ಏನಾರು ಬೈಟ್ ಮಾಡಿದರೆ ಈ ಬಿಸ್ಕೆಟು ಬೈಟ್ ಮಾಡ್ತೀವಲ್ಲ ಆ ಟೈಪು ಕ್ರಂಚಿ ಇದೆ, ತುಂಬ ಥಿಕ್ನೆಸ್ ಇದೆ. ಒಂದು ಸಲ ಇದನ್ನು ಏನಾದರೂ ತಿಂದರೆ ಇಡೀ ಲೈಫ್ ಟೈಮಲ್ಲಿ ಅವರು ಈ ಹಣ್ಣು ತಿನ್ನಬೇಕು ಅನ್ನಿಸ್ತಿರುತ್ತೆ. Nearly 4 decades ago, in the quiet village in Tumkur, Karnataka, a farmer planted a single jackfruit seed. Little did he know that this small act would one day make history. ನಮಸ್ತೆ, ನಾನು ಪರಮೇಶ್ ಅಂತ. ನಾನು ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ಚೇಳೂರು ಸೀಗೇನಹಳ್ಳಿಯ ರೈತ. ಏನು ಕಾಣ್ತಾ ಇದೆಯೋ ಈ ನನ್ನ ಹಿಂದೆ ನಮ್ಮ ತಂದೆಯವರು 42 ವರ್ಷದ ಪಕ್ಕ ಹಳ್ಳಿಯಿಂದ ಒಂದು ಹಲಸಿನ ಬೀಜ ತಂದು ಹಾಕಿದರು. ಸೊ ಇವತ್ತ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂತಹ ಒಂದು ಸಿದ್ದು ಹಳಸು ಒಂದು ತಾಯಿ ಮರ ಇದು. His father's legacy, S.K. Sid Appa, has grown into something extraordinary. India's first jackfruit variety named after a farmer, Sidhu jackfruit. Sidhu jackfruit is no ordinary fruit. Its copper-colored flakes, unmatched sweetness and high nutritional value set it apart. And it all started with a single tree planted by Sid Appa over 4 decades ago. ನಾವು ಏನು ಸರಿಸುಮಾರು ಒಂದು 20 ವರ್ಷ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಕಟ್ ಮಾಡ್ಕೊಂಡು ತಿಂತಿದ್ದು. ನಮ್ಮ ಪ್ರಜಾವಾಣಿ ಒಬ್ಬರು ರಿಪೋರ್ಟರ್ ಇದ್ದರು, ಪದ್ಮರಾಜ್ ಅಂತ. ಅವ್ರ ಮುಖಾಂತರ 2017ನಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನೆಯ ಇಲಾಖೆ ಹೆಸರುಘಟ್ಟ ಇವರ ಒಂದು ಇಲಾಖೆಯವರು ಪ್ರತಿ ವರ್ಷ ಹಳಸು ಮಾವು ಮೇಳ ಮಾಡ್ತಾರೆ. 170 ವೆರೈಟಿ ಇದು ಒಂದು ಡಿಸ್ಪ್ಲೇ ಇತ್ತು ಹಳಸಿಂದು. ಸೊ ಆ ಡಿಸ್ಪ್ಲೇಯಲ್ಲಿ ಈ ಸಿದ್ದು ಫಸ್ಟ್ ಬಂತು. 170 ವೆರೈಟಿಯಲ್ಲಿ ದಿ ಬೆಸ್ಟ್ ವೆರೈಟಿ ಅಂತ ಕನ್ಸಿಡರ್ ಆಯಿತು. This jackfruit was special. Lab tests confirmed what everyone already suspected. Rich in vitamin C, carotenoids and flavonoids, it stood out for its exceptional nutritional value. Each fruit weighed between 2 to 5 kilos, with 25 to 30 bulbs. A single tree could yield over 1,000 kilos of fruit. Soon after, the Indian Institute of Horticultural Research, IIHR, Bengaluru, officially recognized its uniqueness. ನನಗೆ ಒಟ್ಟು 3 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಒಂದು ಉತ್ತಮ ತಳಿ ಸಂರಕ್ಷಕ ಪ್ರಶಸ್ತಿ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಬೆಂಗಳೂರು ಇನ್ಸ್ಟಿಟ್ಯೂಟಿಂದ. ಆಮೇಲೆ IRI ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಡೆಲ್ಲಿ ಯೂನಿವರ್ಸಿಟಿಯಿಂದ ನಮಗೆ 2ನೇ ರಾಷ್ಟ್ರೀಯ ಪ್ರಶಸ್ತಿ 2020ರಲ್ಲಿ ಸಿಕ್ತು. 3ನೇ ರಾಷ್ಟ್ರೀಯ ಪ್ರಶಸ್ತಿ 2021ರಲ್ಲಿ PPVRFA ಅಂದರೆ ಪೇಟೆಂಟ್ ಟೀಮ್ನಿಂದ ನನಗೆ 3ನೇ ರಾಷ್ಟ್ರೀಯ ಪ್ರಶಸ್ತಿ ದೊರಕಿತು. Permisht holds exclusive rights to produce, market and distribute it, ensuring its authenticity is preserved. ಇದರ ಒಂದು ಚಿಗುರಿಂದ ನಾವು ನಮ್ಮ ಮನೆ ಹತ್ರ ನರ್ಸರಿ ಮಾಡಿದ್ದೀವಿ. ಈ ತಾಯಿ ಮರದಿಂದಲೇ ಸಯನ್ ತೆಗೆದು ವರ್ಷಕ್ಕೆ 25,000 ಗಿಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಇಡೀ ದಕ್ಷಿಣ ಭಾರತದ ಬೇರೆ ಬೇರೆ ಕಡೆಯಿಂದ ಫಾರ್ಮರ್ಸು ಈ ಒಂದು ಹಳಸಿಗೆ ಯಥೇಚ್ಛವಾಗಿ ಭಾಳ ಬೇಡಿಕೆ ಇಡ್ತಾ ಇದ್ದಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನೆಯ ಒಂದು ವಿಜ್ಞಾನಿಗಳ ಒಂದು ತಂಡ ಇವತ್ತು ನಮಗೆ ಒಂದು ಸಿದ್ದು ಹಳಸಿಗೆ ವಿಶೇಷವಾದಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೊಟ್ಟಿದೆ. But with fame came challenges. As demand surged, the fruit became a prized possession. Permisht took extraordinary measures to protect the mother tree, installing CCTV cameras, fencing and security around the farmland. ನಮ್ಮ ತಂದೆಯವರು ಏನು ಹಾಕಿ ಈ ಒಂದು ವಿಶೇಷವಾದಂಥ ಒಂದು ವೆರೈಟಿ ಬೆಳೆಸಿದಾರೋ ಆ ಒಂದು ವೆರೈಟಿನ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಪ್ಲೈ ಮಾಡೋ ಅಂಥ ಒಂದು ಕೆಲಸ ನಡೀತಾ ಇದೆ. ನಮ್ಮ ತಂದೆಯವರು ಏನು ಹಾಕಿರೋ ಒಂದು ಪ್ಲ್ಯಾಂಟಿಂದ ನಮ್ಮ ಒಂದು ಇಮೇಜೇ ಕೂಡ ಇವತ್ತು ಬದಲಾಗಿದೆ. Sidhu jackfruit is a symbol of perseverance and the deep bond between farmers and their land. It embodies a farmer's dedication, a family's legacy, and the incredible potential of nature, all from one seed. Mindia, Mind of India.